ನಾನು ಮೊನ್ನೆ ಗವಿಸಿದ್ದೇಶ್ವರನ ಇದಕ್ಕೆ ಜಾತ್ರೆಗೆ ಹೋಗಿದ್ದೆ. ಏನ ಸಾಗರ, ಏನ ಜನಸಾಗರ, ಏನಲ್ಲಿ ಒಂದು 10 ಲಕ್ಷ ಜನ ಇರ್ಬೋದು. ನನ್ನ ರಾಜಕೀಯದ ಅನುಭವದಲ್ಲಿ, ನನ್ನ ಬದುಕಿನ ಅನುಭವದಲ್ಲಿ ಸುಮಾರು ಒಂದು 50 ವರ್ಷದಲ್ಲಿ ಅಷ್ಟು ದೊಡ್ಡ ಜಾತ್ರೆ, ಅಷ್ಟು ಶಿಸ್ತಿನ ಜಾತ್ರೆ ನಾನು ಎಲ್ಲೂ ಕೂಡ ಕೊಪ್ಪಳದಲ್ಲಿ ನಡೆದಂಥದ್ದು ನಾನು ನೋಡಲಿಲ್ಲ. ಒಂದು ಶಕ್ತಿ ಇರೋದ್ರಿಂದ ಇವತ್ತು ಅಷ್ಟು ದೊಡ್ಡ ಒಂದು ಸಭೆ, ಜನಸಾಗರ, ಜನರ ಸೇವೆ ಇದೆಲ್ಲ ಕೂಡ ನಾವು ನೋಡಿಕೊಂಡು ನಾವು ಬಂದಿದ್ದೇವೆ. ಆದ್ರಿಂದ ನಾವು ನೀವೆಲ್ಲ ಇವತ್ತು ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತೆಗೆದುಕೊಂಡು, ನಮಗೆ ಹಿರಿಯರು ಹೇಳ್ತಾರೆ ಮನೆ ಹುಷಾರು ಮಠ ಹುಷಾರು ಅಂತ. ಮನೆ ನಾವು ಹೆಂಗ್ ಕಾಪಾಡ್ತೀವಿ, ನಾವು ನಂಬ್ಕೊಂಡಂತ ಮಠ ಕೂಡ ನಾವು ಹಂಗೆ ಕಾಪಾಡಬೇಕು. ಈ ಕೈ ಇರೋದು ಏಂತಕ್ಕೆ? ದಾನ ಮಾಡ್ಲಿಕ್ಕೆ ಈ ಕೈ ಇದೆ. ಬಾಯಿ ಇರೋದೇನಕ್ಕೆ, ನಾಲ್ಗೆ ಇರೋದೇಂತಕ್ಕೆ? ಒಂದು ಒಳ್ಳೆ ಮಾತಾಡ್ಲಿಕ್ಕೆ ಇದೆ. ಈ ಕಿವಿ ಇರೋದೇಂತಕ್ಕೆ? ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ಆಲೋಚನೆ ಮಾಡ್ಲಿಕ್ಕೆ ಇದೆ. ಹಂಗೆ ನೀವು ಕೂಡ ನಿಮ್ಮ ಮನೆ, ನಿಮ್ಮ ಮಠ, ನಿಮ್ಮ ಮಠಕ್ಕೆ ಸ್ವಾಮಿಗಳೊಬ್ರು ಏನ್ ಮಾಡ್ಲಿಕ್ಕೆ ಸಾಧ್ಯ? ನೀವೆಲ್ಲ ಸಹಕಾರ ಕೊಟ್ಟರೆ ಸ್ವಾಮಿಗಳು ಏನಾದ್ರು ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತಾರೆ. ಇಲ್ಲಿ ಸಮುದಾಯ ಭವನ ಕಟ್ಟಿದ್ದೀವಿ ಅಂತ ಈಗ ತಾನೇ ನಮ್ಮ ಶಿವಾನಂದ ಪಾಟೀಲ್ ಅವರು ಹೇಳ್ತಾ ಇದ್ರು. ಅವರು ಬಹಳ ವಿಚಾರಗಳನ್ನ ಈ ಒಂದು ಇಲ್ಲಿ ನಡೆದಂತ ಅನೇಕ ಧಾರ್ಮಿಕವಾದಂತಹ ವಿಚಾರಗಳನ್ನ ಹೇಳಿದ್ರು. ನನಗೆ ಅನೇಕ ಕಡೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತೆಲ್ಲ ಭೇಟಿ ಕೊಟ್ಟು ಪರಿಚಯ ಮಾಡಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ರು. ಹಿಂಗೆ ಬಸವಣ್ಣವರು ಇಲ್ಲಿ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗೋದು ತಾನೆ ಇವತ್ತು ನಾವೆಲ್ಲ ಇದೊಂದು ಬಸವಣ್ಣನ ನಾಡು ಅಂತೇಳಿ ಇಡೀ ದೇಶಕ್ಕೆ ಎಲ್ಲ ಪ್ರಚಾರ ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ನಾವು ಬರ್ತಾ ಇದ್ದೇವೆ.